ಎಸ್, ಇದು ರಾಜಕಾರಣದಲ್ಲಿ ಇಂಥ ಒಂದು ಬೆಳವಣಿಗೆ ಆಗ್ತಾ ಇದೆಯಾ ಅಂತನ ಅಂದ್ರೆ ಏನು ದಾವಣಗೆರೆ ಉಪಚುನಾವಣೆ ಮತ್ತು ಬಾಗಲಕೋಟೆ ಮತಕ್ಷೇತ್ರ ಉಪಚುನಾವಣೆಯಲ್ಲಿ ಈ ರೀತಿಯಾಗಿ ನಡೀತಾ ಇತ್ತು. ಬಟ್ ಈಗ ಏನು ಯಾವ ರೀತಿಯಾಗಿ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ ಅನ್ನೋ ಕುರಿತಾಗಿನೂ ತಮಗೆ ಬಹಳ ಸ್ಪಷ್ಟ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಏನು ದಾವಣಗೆರೆ ಉಪಚುನಾವಣೆ ಕುರಿತಾಗಿ ಟಿಕೆಟ್ ಗೊಂದಲದಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗೊಂದಲದಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಆಗುತ್ತಾ ಅನ್ನೋದು ಕೂಡ ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳಕ್ಕೆ ಸಾಧ್ಯವಿರಲಿಲ್ಲ. ಯಾಕಂದ್ರೆ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಅನ್ನ ನೀಡಲೇಬೇಕಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದ್ರು ಅಂತ ತಮಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಈಗ ಜಮೀರ್ ಅಹಮದ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರ, ರಾಜೀನಾಮೆ ನೀಡ್ತಾರ. ಸುರ್ಜಿವಾಲಾ ಮತ್ತು ಜಮೀರ್ ಅಹಮದ್ ಅವರ ನಡುವೆ ಏನು ಆ ಮಾತಿನ ಚಕಮಕಿ ನಡೀತಂತೆ ಸ್ವಲ್ಪ ಹೊತ್ತು. ಸೊ ಈಗ ತಿಳಿದು ಬಂದಿರುವ ಸಂದೇಶ ಏನಂದ್ರೆ, ನೀವು ರಾಜೀನಾಮೆಯನ್ನ ಕೊಡೋರಿದ್ರೆ ಕೊಟ್ಟು ಬಿಡಿ, ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಬೇಡಿ ಅಂತ ಜಮೀರ್ ಅಹಮದ್ ಅವರಿಗೆ ಸುರ್ಜಿವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಇದು ಕಾಂಗ್ರೆಸ್ ಅನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಕ್ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಸತತವಾಗಿ ಕೆಲಸ ಮಾಡ್ತಾ ಬರ್ತಾ ಇರುವ ಪಕ್ಷ. ನೀವು ರಾಜೀನಾಮೆಯನ್ನ ಕೊಡೋರಿದ್ರೆ ಕೊಟ್ಟು ಬಿಡಿ, ಅದು ನಾವು ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರೆ ಕಾಂಗ್ರೆಸ್ ಯಾವತ್ತು ಬಗ್ಗೋದಿಲ್ಲ, ಕಾಂಗ್ರೆಸ್ ಯಾವತ್ತು ಬ್ಲಾಕ್ ಮೇಲ್ಗೆ ಅವಕಾಶಗಳನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ಸುರ್ಜಿವಾಲಾ ಅವರು ಆ ಮಾತುಕತೆ ಆಗಿರುವಂತದ್ದು ತಮಗೆಲ್ಲ ಗಮನದಲ್ಲಿ ಇರಬೇಕು. ಯಾಕೆಂದ್ರೆ ಈ ಹಿಂದೆನೂ ಕೂಡ ಯಾವುದೇ ರೀತಿಯಾದಂತ ಗೊಂದಲಗಳು ಇತ್ತು. ಆದ್ರೆ ಈ ಮಧ್ಯದಲ್ಲಿ ಈ ರೀತಿ ಮಾತುಕತೆ ಆಗುತ್ತಾ ಅನ್ನೋದು ಕೂಡ ಯಾರಿಗೂ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇರ್ಲಿಲ್ಲ. ಯಾಕೆ ಇರ್ಲಿಲ್ಲ ಅನ್ನೋದು ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಅವಕಾಶವಾದಿಗಳು ನಾವು ಹಾಗೇನೆ ಕಾಯ್ತಾ ಕೊಡ್ಬೇಕಾ, ಒಬ್ಬರಿಗೆ ಅವಕಾಶ ಸಿಕ್ಕಿದ್ರೆ ಸಾಕಲ್ಲ. ಯಾಕಂದ್ರೆ ಶಾಮನೂರ ಅವರ ಕುಟುಂಬದಲ್ಲಿ ಈಗಾಗಲೇ ನೂರಾರು ಅಧಿಕಾರದಲ್ಲಿ ಇರುವಂತದ್ದು ಇದ್ದಾಗ ಮತ್ತೆ ನಾವು ಕಾಂಗ್ರೆಸ್ಗೆ ಮತ್ತೆ ಅವ್ರಿಗೆ ನಾವು ಟಿಕೆಟ್ ಅನ್ನ ಕೊಟ್ರೆ ನಾವು ಅಲ್ಪಸಂಖ್ಯಾತರು ಎಲ್ಲಿ ಹೋಗ್ಬೇಕು ಅನ್ನೋ ವಿಚಾರವನ್ನ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅವಾಗ ಹೈಕಮಾಂಡ್ ಅವರು ಕೂಡ ಅದ್ರ ಕುರಿತಾಗಿನೂ ಮಾತುಕತೆ ಅಂತ ನಡೆದಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವ್ರಿಗೆ ಮನಸ್ತಾಪ ಆಯ್ತಾ, ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ಅವ್ರಿಗೆ ಹಿನ್ನಡೆ ಆಯ್ತಾ ಅಂತ ಈ ವಿಷಯದಲ್ಲಿ ಅಂತ ಮುಂದಿನ ನಿರ್ಧಾರ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ವಿಚಾರ ಮಾಡುವಂತದ್ದು. ಯಾಕಂದ್ರೆ ಸುರ್ಜಿವಾಲಾ ಮತ್ತು ನೇರವಾಗಿನೇ ಹೇಳ್ಬಿಟ್ರಂತೆ, ನೇರವಾಗಿನೇ ಕಾಂಗ್ರೆಸ್ ಪಕ್ಷಕ್ಕೆ ನೀವು ರಾಜೀನಾಮೆ ಕೊಡಂಗಿದ್ರೆ ಕೊಟ್ಬಿಡಿ, ರಾಜೀನಾಮೆ ಕೊಡ್ತೀನಿ ಅಂತ ಯಾಕೆ ನೀವು ಹೇಳ್ತೀರಾ, ನೀವು ಯಾಕೆ ಬ್ಲಾಕ್ ಮೇಲ್ ಮಾಡ್ತೀರಾ, ಯಾವತ್ತು ನೀವು ರಾಜೀನಾಮೆ ಕೊಟ್ರೆ ನಮ್ಮ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ, ಕೊಡೋದಾದ್ರೆ ಕೊಟ್ಬಿಡಿ ಅಂತ ನೇರವಾಗಿನೇ ಸುರ್ಜಿವಾಲಾ ಅವರು ಜಮೀರ್ ಅಹಮದ್ಗೆ ಹೇಳಿರುವಂತ ವಿಚಾರ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇರುವಂತ ಜಮೀರ್ ಅಹಮದ್ ಆಗಿರ್ಬೋದು, ಸುಮಾರು ಎಲ್ಲಾ ಸಚಿವ ಸ್ಥಾನಗಳಲ್ಲಿ ಕಾಣಿಸಿಕೊಂಡಿರುವಂತ ಜಮೀರ್ ಅಹಮದ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ತಗೊಳ್ಳಕ್ಕೆ ಹಿನ್ನಡೆ ಆಗಿತ್ತು. ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದನ್ನು ಕೂಡ ಹೇಳಿದಾಗ ಸುರ್ಜಿವಾಲಾ ಅವರು ನೇರವಾಗಿನೇ ಹೇಳಿರುವಂತದ್ದು, ನೀವು ರಾಜೀನಾಮೆ ಅಸ್ತ್ರವನ್ನ ಬಳಸಿದ್ರೆ ನಾವು ಯಾವತ್ತು ಕಾಂಗ್ರೆಸ್ ಬಗ್ಗಲ್ಲ, ಯಾವತ್ತು ಕಾಂಗ್ರೆಸ್ ಅದಕ್ಕೆ ಹಿನ್ನಡೆ ಅನುಭವಿಸಲ್ಲ, ನಮಗ್ ಗೊತ್ತು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಅತಿ ಹೆಚ್ಚು ಏನು ಮನ ಮುಟ್ಟುವಾಗಿ ಹೇಳಿರುವಂತದ್ದು ಸುರ್ಜಿವಾಲಾ ಅವರು. ಸೊ ಮುಂದೆ ಏನಾಗುತ್ತೆ, ರಾಜೀನಾಮೆ ಜಮೀರ್ ಅಹಮದ್ ಅವರು ನೀಡ್ತಾರ ಅಥವಾ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ಕುರಿತು ನಾವು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇರ್ತೀವಿ. ಯಾಕೆಂದ್ರೆ PMTV ಕರ್ನಾಟಕ ಬಹುಶಃ ತಮ್ಗೆ ಗೊತ್ತಾಗ್ತಾ ಇದೆ, ನೋಡ್ತಾರೆ ಇಂಥ ಮಾಹಿತಿಗಳನ್ನ ಅತಿ ಹೆಚ್ಚು ಕೊಡ್ತಾ ಬರ್ತಾ ಇದೆ. ಆದ್ರೆ ಜಮೀರ್ ಅಹಮದ್ ಮತ್ತೆ ಸುರ್ಜಿವಾಲಾ ಅವರ ಮಾತುಕತೆ ಹಿಂಗೆ ಮುಂದುವರಿತಾ ಅನ್ನೋದನ್ನು ಕೂಡ ನೋಡ್ತಾ ಬರಬೇಕು, ಏನಾಗುತ್ತೆ ಬೆಳವಣಿಗೆ ಅನ್ನೋದನ್ನು ಕೂಡ